ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ವೆರಿ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ, ಮಾಡೋದು ತುಂಬ ಈಸಿ, ನೋಡೋದಕ್ಕೂ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದೆ ಅಲ್ವಾ. ಇದನ್ನು ಮಾಡೋದಕ್ಕೆ ಫಸ್ಟು ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಈಸಿ, ಇದಕ್ಕೆ ಏನು ಕಟ್ ಮಾಡೋ ಕೆಲಸನೂ ಇಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ನಾನು ಇಲ್ಲಿ 1 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಆಲ್ಮೋಸ್ಟು ವಿತ್ ಬೋನ್ ತೊಗೊಂಡಿದ್ದೀನಿ, ನೀವು ವಿತೌಟ್ ಬೋನ್ ತೊಗೊಂಡ್ರೂ ಪರವಾಗಿಲ್ಲ. ಈ ಥರ ವಿತ್ ಬೋನ್ ತೊಗೊಂಡ್ರೆ ಲಾಸ್ಟಲ್ಲಿ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ. ಚೆನ್ನಾಗಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚಿಕನ್ನ. ಫಸ್ಟಿಗೆ ಆ ಚಿಕನ್ ಸ್ಮೆಲ್ಲೆಲ್ಲ ಹೋಗೋದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನು ಚೆನ್ನಾಗಿ ಫ್ರೈ ಆದಮೇಲೆ ಅದು ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಜಾಸ್ತಿ ಹಾಕಬೇಡಿ, ಆದಷ್ಟು ಕಮ್ಮಿ ಹಾಕ್ಕೊಳ್ಳಿ, ಬೇಗ ಜಾಸ್ತಿ ಆಗುತ್ತೆ. ಉಪ್ಪು ಹಾಕಿ ಒಂದು 2 ನಿಮಿಷ ಆರಿಸ್ಬಿಟ್ಟು ಅದನ್ನು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಬಿಟ್ಬಿಡಿ. ಹಾಗೆ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಇದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊತಾ ಇರಿ ಅವಾಗವಾಗ. ಅದು ನೀರೆಲ್ಲ ಬಿಟ್ಕೊಂಡು ಅದರಲ್ಲೇ ಅದು ಚೆನ್ನಾಗಿ ಬೇಯಬೇಕು. ಒಂದು 2 ಸತಿ ಪ್ಲೇಟ್ ಮುಚ್ಚಿನಿ, ಪ್ಲೇಟ್ ಓಪನ್ ಮಾಡ್ಕೊಂಡು ಕ್ಲೀನಾಗಿ ಈ ರೀತಿ ಬೇಯಿಸ್ಕೊಳ್ಳಿ. ಇದಕ್ಕೆ ನಾವು ಯಾವುದೇ ರೀತಿ ಟೊಮೆಟೊ ಆಗಲಿ ಸೊಪ್ಪು ಆಗಲಿ ಏನೂ ಹಾಕ್ತಾಯಿಲ್ಲ ನಾನು. ತುಂಬ ಈಸಿ ಇದು. ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ ಇದನ್ನು ಮಾಡ್ತಾಯಿದ್ರು. ಬೇಗ ಆಗಬೇಕು ಅಂದರೆ ನಮ್ಗೆ ಅರ್ಜೆಂಟಾಗಿ ಯಾರನ್ನ ಬಂದರು ಅಂತ ಅಂದ್ಕೊಳ್ಳಿ, ಇವಾಗ ಬೇಗ ಆಗಬೇಕು, ಸಾರೆಲ್ಲ ಲೇಟ್ ಆಗುತ್ತೆ ಅಂದರೆ ಇದನ್ನು ಫಸ್ಟ್ ಮಾಡಿಬಿಡ್ತಾಯಿದ್ರು. ಇವಾಗ ನಾನು ಚಿಕನ್ ಬೆಂದಿದೆಯಾ ಅಂತ ಟೆಸ್ಟ್ ಮಾಡಿದೆ. ಚಿಕನ್ ಇನ್ನೂ ಸ್ವಲ್ಪ ಗಟ್ಟಿ ಇತ್ತು, ಅದಕ್ಕೆ ಇನ್ನು ಸ್ವಲ್ಪ ನೀರೆಲ್ಲ ಆಗೋಗಿತ್ತು ಇದರಲ್ಲಿ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸ್ಕೊಂಡಿದ್ದೀನಿ. ಈ ರೀತಿ ಫುಲ್ಲಾಗಿ ನೀರು ಹೀರ್ಕೊಂಡದು ಎಣ್ಣೆ ಬಿಟ್ಕೋಬೇಕು ನೋಡಿ. ಈ ರೀತಿ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ತಳ ಹತ್ತಿದೆ, ಅದು ಸ್ವಲ್ಪ ತಳ ಹಿಡಿದ್ಮೇಲೆ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಚಿಕನ್ ಪೀಸ್ಗಳು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ಗ್ಯಾಸ್ಟ್ರಿಕ್ಕೆಲ್ಲ ಏನೂ ಆಗಬಾರ್ದು ಅಂತ, ಅದಕ್ಕೆ ಫ್ರೈ ಮಾಡ್ಕೊತಿರೋದು. ನೀವು ಬೇಕು ಅಂದರೆ ಹಾಗೆ ಹಸಿದು ಹಾಕ್ಕೋಬೋದು. ಫ್ರೈ ಮಾಡಿಕೊಂಡ್ರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಮಾಡ್ಕೊಳೋದಷ್ಟೇ. ಚೆನ್ನಾಗಿ ಈ ಥರ ಹುರ್ಕೋಬೇಕು. ಆವಾಗಲೇ ಚಿಕನ್ ಬಂದಿತ್ತಲ್ಲ, ಅದು ಸ್ವಲ್ಪ ತಣ್ಣಗಾಗಿದೆ. ಈ ರೀತಿ ತಣ್ಣಗಾದ್ಮೇಲೆ ಚಿಕನ್ ಪೀಸೆಲ್ಲ ನಾನು ಸ್ವಲ್ಪ ಚಿಕ್ಕದಾಗಿ ಬಿಡಿಸ್ಕೋಬೇಕು. ಇದು ಬೋನ್ಲೆಸ್ ತೊಗೊಂಡ್ರೂ ಆಯಿತು, ನೀವು ಬೋನ್ಲೆಸ್ ತೊಗೊಂಡ್ರು ಈ ರೀತಿ ಚಿಕ್ಕದಾಗೆ ಬಿಡಿಸ್ಕೋಬೇಕಾಗುತ್ತೆ. ವಿತ್ ಬೋನ್ ತೊಗೊಂಡ್ರೆ ಅದು ಸ್ವಲ್ಪ ಸ್ಕಿನ್ನೆಲ್ಲ ಬರುತ್ತೆ ಅಂತ ನಾನು ವಿತ್ ಬೋನ್ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಬೋನ್ಲೆಸ್ಸೇ ಹಾಕ್ಕೋಬೋದು, ಅದು ಬಿಡ್ಸೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಷ್ಟೇ. ಈ ರೀತಿ ಪೂರ್ತಿಯಾಗಿ ಎಲ್ಲ ಬೋನ್ಸ್ ಬೇರೆ ಚಿಕನ್ ಬೇರೆ ಮಾಡ್ಕೊತಾ ಇದ್ದೀನಿ ನಾನು. ಈ ರೀತಿ ಚಿಕ್ಕದಾಗೆ ಬಿಡ್ಸೋಕೋಬೇಕು. ಚೆನ್ನಾಗಿ ಉಪ್ಪು ಖಾರ ಅಂಟಬೇಕು ಅಂದರೆ ನಾನು ಕ್ಲೀನಾಗಿ ಈ ರೀತಿ ಚಿಕ್ಕದಾಗೆ ಬಿಡಿಸ್ಕೋಬೇಕು. ಇವಾಗ ನಾವು ಈ ಕುಟಾಣಿಗೆ ಅವಲೇ ಹುರ್ಕೊಂಡಿದ್ನೆಲ್ಲ ನಾನು ಹಸಿಮೆಣ್ಸಿನ್ಕಾಯ್ದು ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇಲ್ಲೊಂದು 15 ಎಸಳಷ್ಟು ನಾನು ಗಾರ್ಲಿಕ್ ತೊಗೊಳ್ತೀನಿ. ಇದಕ್ಕೆ ಒಂದು ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ, ಒಂದು ಸ್ವಲ್ಪ ಉಪ್ಪು. ಆವಾಗಲೇ ಉಪ್ಪು ಹಾಕಿರೋದ್ರಿಂದ ಒಂಚೂರು ಹಾಕ್ಕೊಳ್ಳಿ ಸಾಕು, ಈ ಚಿಲ್ಲಿಗೆ ಅದಕ್ಕೆ ಅಷ್ಟೇ. ಈಗ ಸ್ವಲ್ಪ ಚೆನ್ನಾಗಿ ಜಜ್ಕೋಬೇಕು ಇದನ್ನು. ಗಾರ್ಲಿಕ್ಕು ಚಿಲ್ಲಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು, ಚೆನ್ನಾಗಿ ಜಜ್ಕೊಳ್ಳಿ. ನೀವು ಮಿಕ್ಸಿಗೆ ಹಾಕ್ಕೋಬೋದು, ಮಿಕ್ಸಿಗೆ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ. ಇದು ಕೈಯಲ್ಲಿ ಜಜ್ಕೊಂಡ್ರೆ ಚೆನ್ನಾಗಿರೋದು. ನೀವು ಈ ಥರ ಕುಟಾಣಿ ಇಲ್ಲ ಅಂದರೆ ಬೇಕಿದ್ದರೆ ನೀವು ಗುಂಡು ಕಲ್ಲು ಇರುತ್ತಲ್ಲ, ಕಲ್ಲು, ಅದ್ರ ಮೇಲೆ ಅದು ಜಜ್ಕೋಬೋದು. ಈ ರೀತಿ ಒಂದು 70% ಆಗೋ ರೀತಿ ಕ್ಲೀನಾಗಿ ಜಜ್ಕೋಬೇಕು. ಇದನ್ನು ನಾವು ಚಿಕನ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೊಂದು ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ಆಪ್ಷನಲ್ಲು, ಹಾಕಿದ್ರೆ ಚೆನ್ನಾಗಿರುತ್ತೆ. ನಿಂಬೆಹಣ್ಣೆಲ್ಲ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ಅಂದರೆ ಇದಕ್ಕೆ ನೀವು ಸ್ವಲ್ಪ ಪೆಪ್ಪರ್ ಪುಡಿನೂ ಹಾಕ್ಕೋಬೋದು. ನಾನು ಏನು ಹಾಕಿಲ್ಲ, ನೀವು ಬೇಕಿದ್ದರೆ ಚಿಕನ್ ಇಳಿಸೋಕ್ಕೂ ಮುಂಚೆನೇ ಹಾಕ್ಕೋಬೇಕು. ಅದು ಉಪ್ಪು ಖಾರ ಅಂಟ್ಕೊಂಡಾಗೆ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ರೆ ನೀವು ಕೈಯಲ್ಲೂ ಮಾಡ್ಕೋಬೋದು, ಕೈಯಲ್ಲಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಯಾರೆಲ್ಲ ಫಸ್ಟ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.